ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೌಸ್ ನಮ್ಮ ಮದುವೆ ಬ್ಲೌಸ್ಗಳು ನೋಡಿರಿ, ನಮ್ಮ ತಮ್ಮನ ಮದುವೆಯಲ್ಲಿ ಯಾರ್ಯಾರಿಗೆ ಯಾವ ಥರ ಡಿಸೈನನ್ನು ಮಾಡಿದ್ದೀನಿ, ಹಾಗೆ ಬ್ಲೌಸ್ ಡಿಸೈನ್ ಹೇಗೆ ಮಾಡಿದ್ದೀನಿ ಅಂತೇಳಿ ತೋರಿಸ್ತಾ ಇರೋದು. ಇದು ಎಂಬ್ರಾಯ್ಡಿಂಗ್ ಮಾಡಿ ಹಾಗೆ ಪ್ಲೇನ್ ಬ್ಲೌಸ್ ತಂದು ಮಾಡಿರೋದು ನೋಡಿರಿ. ಸಾರಿ ಒಳಗಿಂದಲ್ಲ, ಇದು ಪ್ಲೇನ ಸಿಲ್ಕ್ ಬಟ್ಟೆ ತೊಗೊಂಬಂದು, ರೇಷ್ಮೆ ಸಿಲ್ಕ್ ಅಂತ ಸಿಗುತ್ತಲ್ಲ, ಆ ಬಟ್ಟೆ ತೊಗೊಂಬಂದು ಹೀಗೆ ವರ್ಕ್ ಮಾಡಿ ಇದಕ್ಕೂ ಮುತ್ತು ಮತ್ತು ಸ್ಟೋನು ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್. ಸೊ ಕೆಳಗಡೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಇದು ಶಾಲೋ ಮೇನ್ ಸಾರಿ ಒಳಗಿಂದ ನೋಡಿರಿ, ನಾನು ಮೇನ್ ಸಾರಿ ಒಳಗಿಂದ ಬ್ಲೌಸನ್ನು ಅದು ಸ್ಟಿಚಿಂಗ್ ಮಾಡಿಲ್ಲ, ಅದೇ ಹಾಗೆ ವರ್ಕ್ ಮಾಡಿದರೂ ಅದು ಕಾಣಲ್ಲ ಅಂಥೇಳಿ ಈ ರೀತಿಯಾಗಿ ತಂದು ಮಾಡಿದೆ. ಇದು ಬಸ್ಟಿಗೆ ಸಾರಿ ನೋಡಿರಿ, ಬಸ್ಟಿಗೆ ಸಾರಿ ಒಳಗೆ ಈ ಥರ ಡಿಸೈನ್ ಮಾಡಿದ್ದೀನಿ. ಇದು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು, ಆದರೂ ಕೂಡ ಇನ್ನೂ ಚೆನ್ನಾಗಿ ಮಾಡಬೇಕಾಗಿತ್ತು. ನನ್ನ ಕಡೆ ಟೈಮ್ ಇರಲಿಲ್ಲ ಫ್ರೆಂಡ್ಸ. ಹಾಗೆ ವರ್ಕ್ ಹಾಕ್ಬೇಕಾದ್ರೂ ತುಂಬಾ ಹೆವಿ ವರ್ಕ್ ಹಾಕಬೇಕಂತಂದರೆ ಟೈಮ್ ಹಿಡಿತಾ ಇತ್ತು, ಹಾಗೆ ಅಷ್ಟೊಂದು ಟೈಮ್ ಇರಲಿಲ್ಲ. ಕಸ್ಟಮರ್ ಬ್ಲೌಸ್ ಸ್ಟಿಚಿಂಗ್ ಮಾಡೋ ಅಷ್ಟೇ ನನ್ನ ತುಂಬಾ ಟೈಮ್ ಕಡಿಮೆ ಇತ್ತು ಮದುವೆ ಬ್ಲೌಸ್ ಹೊಲಿಬೇಕಾದ್ರೆ. ಹಾಗೆ ಆಮೇಲೆ ಸಿಲ್ಕ್ ಬಟ್ಟೆ ತೊಗೊಂಬಂದು ವರ್ಕ್ ಮಾಡಿದ್ರೆ ಆಯ್ತು ಅಂತೇಳಿ ಎಲ್ಲನೂ ಟೈಮ್ ಸ್ವಲ್ಪ ಸೇವ್ ಮಾಡಿಕೊಂಡು ಇದ್ದ ಟೈಮಲ್ಲಿ ಈ ಥರ ಡಿಸೈನ್ ಇದ್ದ ಟೈಮಲ್ಲಿ ಎಷ್ಟು ಚೆನ್ನಾಗಿ ಮಾಡೋಕ್ಕಾಗತ್ತಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದೀನಿ. ಹಾಗೆ ಟೈಮ್ ಅನ್ನೋದು ತುಂಬಾ ಇದು ನೋಡಿ. ಹಾಗೆ ಮದುವೆ ಮ್ಯಾರೇಜ್ ಬ್ಲೌಸ್ಗಳು ತುಂಬಾ ಆರ್ಡ್ರ್ ಹಿಡಿದಿರೋದ್ರಿಂದ ನಮ್ಮ ಮದುವೆ ಬ್ಲೌಸ್ಗಳು ಅಷ್ಟಾಗಿ ವರ್ಕ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಇದು ಏನೈತಿಲ್ಲ, ಸಾಯಂಕಾಲ ಉಡಲಿಕ್ಕೆ ಅಂಥೇಳಿ ಇದು ಸಾರಿ ತೊಗೊಂಡಿದ್ದೆ. ಇದನ್ನು ಈ ಥರ ಡಿಸೈನ್ ಮಾಡಿದ್ದೀನಿ. ಇದು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ಇವಾಗ ಕೆಳಗಡೆ ಏನು ಸ್ಲೀವ್ಗೆ ಹಚ್ಚಿದ್ದೇನೆ, ಇವನ್ನೆಲ್ಲ ಬೆಂಗಳೂರಲ್ಲೇ ತೊಗೊಂಬಂದಿರೋದು ನೋಡಿರಿ. ಅವು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ಹಾಗಾಗಿ ಎಲ್ಲರೂ ಅಂತ ಇದ್ರು, ಇದ್ದ ಟೈಮಲ್ಲಿ ಇಷ್ಟು ಚೆನ್ನಾಗಿ ಹೊಲಿದಿದ್ದೀರಿ, ತುಂಬಾ ಟೈಮ್ ಕಡಿಮೆ ಇತ್ತು, ಆದರೂ ಕೂಡ ಕಸ್ಟಮರ್ ಬಂದವರು ನೋಡಿ ಹಾಗೆ ತುಂಬಾ ಚೆನ್ನಾಗಿ ಆಗಿದಾವೆ ಬ್ಲೌಸ್ಗಳು ಅಂತ ಹೇಳ್ತಾ ಇದ್ರು. ಇದು ನೋಡಿ ಡಿಸೈನ್. ಹಾಗೆ ಇನ್ನೂ ಒಂದಷ್ಟು ಬ್ಲೌಸು ಸ್ಟಿಚಿಂಗ್ ಮಾಡಬೇಕು. ಈಗ ಎಷ್ಟು ಸಾಧ್ಯ ಆಗುತ್ತಲ್ಲ, ಮೇನ್ ಫಂಕ್ಷನ್ಗೆ ಯಾವ್ಯಾವ ಬೇಕಲ್ಲ ಬ್ಲೌಸ್ಗಳು ಅಷ್ಟೇ ನಾನು ವರ್ಕ್ ಮಾಡಿ ಸ್ಟಿಚಿಂಗ್ ಮಾಡಿರೋದು. ತುಂಬಾ ಟೈಮ್ ಕಡಿಮೆ ಇತ್ತು, ಹಾಗಾಗಿ ಇದು ಬ್ಲೌಸ್ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಹಾಗೆ ಎಲ್ಲರೂ ಬ್ಲೌಸ್ಗಳು ಎಲ್ಲ ಥರ ಸ್ಟಿಚಿಂಗ್ ಒಂದೊಂದೇ ಬ್ಲೌಸ್ ವರ್ಕ್ ಮಾಡಿ ಹಾಕಿ ಕೊಟ್ಟೆ ನೋಡಿರಿ. ಈ ಬ್ಲೌಸಿಗೆ ಮುತ್ತದು ಎಲ್ಲ ಆ್ಯಡ್ ಮಾಡಬೇಕಾಗಿತ್ತು. ಸೊ ಅಷ್ಟೊಂದು ಟೈಮ್ ಇರಲಿಲ್ಲ, ಹಾಗಾಗಿ ಮಾಡಲಿಲ್ಲ ನೋಡಿ ಫ್ರೆಂಡ್ಸ. ಹಾಗೆ ಇದು ಫಸ್ಟ್ನೇ ಅಕ್ಕಿ ಕಾಳಿಗೆ ಈ ಥರ ತೊಗೊಂಡಿದ್ವಿ, ಗೋಲ್ಡ್ ಸಾರಿ ತೊಗೊಂಡಿದ್ವಿ. ಹಾಗೆ ಕೆಳಗಡೆ ಅಷ್ಟೇ ನಾನು ಇದು ಮಾಡಿದೆ, ಸ್ಲೀವ್ಗೆ ಡಿಸೈನ್ ಮಾಡಿದೆ. ಇದು ಮಿರರ್ ವರ್ಕ್, ಎಲ್ಲರಿಗೂ ಮಿರರ್ ವರ್ಕ್ ಹಾಕ್ಕೊಂಡಿದ್ದೆ ನೋಡಿರಿ. ನನಗೆ, ನಮ್ಮ ತಂಗಿಗೆ, ವೈನಿಗೆ ಎಲ್ಲರಿಗೂ 4 ಬ್ಲೌಸ್ ಏನಿದಿಲ್ಲ ಮಿರರ್ ವರ್ಕ್ ಹಾಕ್ಕೊಂಡಿದ್ದೆ, ಒಂದು ಸೇಮ್ ಮಾಡ್ಕೊಂಡಿದ್ವಿ. ಹಾಗೆ ಇದು ಅರಿಶಿನ ಶಾಸ್ತ್ರಕ್ಕೆ ಇದು ಹಳದಿ ಸಾರಿ ನೋಡಿ. ಈ ಥರ ಎಲ್ಲನೂ ಟೈಮ್ ಕಡಿಮೆ ಇದ್ದರೂ ಕೂಡ ನಾನು ಈ ರೀತಿಯಾಗಿ ಸ್ಟಿಚಿಂಗ್ ಮಾಡಿದ್ದೀನಿ. ಹಾಗೆ ಕಸ್ಟಮರ್ ಬ್ಲೌಸ್ಗಳು ಕೂಡ ಇದ್ದು, ಹಾಗಾಗಿ ಅವನ್ನೆಲ್ಲ ಮೇಂಟೈನ್ ಮಾಡ್ತಾ ಇವನ್ನೆಲ್ಲನೂ ಇದು ಮಾಡಿದ್ದೀನಿ ನೋಡಿರಿ. ಇದು ಗಾಗ್ರಾ ಮೇಲಿಂದು ಬ್ಲೌಸು. ಹಾಗೆ ಈ ರೀತಿಯಾಗಿ ಟೈಮ್ ತೊಗೊಂಡು ನಮ್ಮೂ ಆಯಿತು, ಕಸ್ಟಮರ್ ಆಯಿತು. ತುಂಬಾ ಇವಾಗ ವಿಡಿಯೋ ಹಾಕಲಿಕ್ಕೇನೂ ಆಗಿಲ್ಲ ನನಗೆ, ಯಾವುದೂ ಸರಿಯಾಗಿ ನಾನು ವಿಡಿಯೋ ಹಾಕೋಕೆ ಆಗ್ತಾ ಇಲ್ಲ ಫ್ರೆಂಡ್ಸ. ತುಂಬಾ ಇವಾಗ ಬಿಸಿಲು ಇದೆ. ಹಾಗೆ 3ನೇ ಫ್ಲೋರ್ ಅಂದರೆ ತುಂಬಾ ಬಿಸಿಲು ಆಗ್ತೈತಿ. ಸೊ ಹಾಗಾಗಿ ತುಂಬಾ ಏನಾಗುತ್ತಲ್ಲ, ಸ್ಟಿಚಿಂಗ್ ಮಾಡಲಿಕ್ಕೇನೂ ಆಗೋದಿಲ್ಲ. ಆದರೂ ಕೂಡ ಹೆಂಗೋ ಮೇಂಟೈನ್ ಮಾಡಿ, ತುಂಬಾ ಬಿಸಿಲಿದ್ದರೂ ಕೂಡ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಸೊ ಇದು ಮಿರರ್ ವರ್ಕ್. ಹಾಗೆ ಕೆಳಗಡೆ ನಾನು ಏನಾರ ಬ್ಲೌಸದು ಸ್ಟಿಚಿಂಗ್ ಮಾಡಿದರೆ ಅಷ್ಟೊಂದು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಮೇಲ್ಗಡೆ ತುಂಬಾ ಪ್ರಾಬ್ಲಮ್ ಆಗ್ತಾಯಿದೆ ನೋಡಿರಿ. ಇವಾಗ ಇರೋದ್ರಿಂದ ತುಂಬಾ ಪ್ರಾಬ್ಲಮ್ ಆಗ್ತಾಯಿದೆ. ತುಂಬಾ ಬಿಸಿಲಿದೆ, ಎಲ್ಲ ಕಡೆನೂ ಬಿಸಿಲಿದೆ ನೋಡಿರಿ. ಇವಾಗ ಬೇಸಿಗೆ ಇರೋದ್ರಿಂದ ತುಂಬಾ ಹೋದ ವರ್ಷಕ್ಕಿಂತ ಈ ವರ್ಷ ತುಂಬಾ ಬಿಸಿಲಿದೆ. ಹಾಗಾಗಿ ಸ್ಟಿಚಿಂಗ್ ಮಾಡೋಕ್ಕೆ ಆಗ್ತಾ ಇಲ್ಲ ಇವಾಗ. ಆದ್ರೂ ಆರ್ಡ್ರ್ ಹಿಡಿದಿರ್ತೀವಿ, ಅವನ್ನೆಲ್ಲನೂ ಸ್ಟಿಚಿಂಗ್ ಮಾಡಿ ಕೊಡಬೇಕು. ಯಾಕಂದರೆ ಬಿಸಿಲು ಅಂತಂದ್ರೂ ಕೇಳೋದಿಲ್ಲಲ್ಲ, ಕಸ್ಟಮರ್ ಕೊಟ್ಟಿರ್ತಾರೆ, ಫಂಕ್ಷನ್ ಇರ್ತವೆ. ಇದು ಅಕ್ಕನ ಮಗಳು ಬ್ಲೌಸ್ ನೋಡಿರಿ.
ಇದು ಮಿರರ್ ವರ್ಕ್ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ಎಲ್ಲರೂ ಕೇಳ್ತಾ ಇದ್ದಂತ ಆಕೆಗೆ ತುಂಬಾ ಚೆನ್ನಾಗಿ ಆಗಿದೆ ಅಂತೇಳಿ ಬ್ಲೌಸು ಕಲರ್ ಕಾಂಬಿನೇಷನ್ ಎಲ್ಲನೂ ತುಂಬಾ ಚೆನ್ನಾಗಿ ಆಗಿದೆ. ಹಾಗೆ ಇದು ಬ್ಲೌಸೂ ಕೂಡ ಚೆನ್ನಾಗಿ ಬಂದಿತ್ತು. ಡಿಸೈನ್ ನೋಡ್ರಿ ಈ ರೀತಿಯಾಗಿ ಡಿಸೈನನ್ನು ಮಾಡಿದ್ದೀನಿ. ಇದೆಲ್ಲನೂ ಮೂತ್ ವರ್ಕ ಹಾಗೆ ಎಲ್ಲನೂ ಹಚ್ಚಿ ಈ ರೀತಿಯಾಗಿ ಮಾಡಿದ್ದೀನಿ ನೋಡ್ರಿ ಮಿರರ್ ವರ್ಕ. ಸೊ ಇದು ಡಿಸೈನ್ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಎಲ್ಲ ಬ್ಲೌಸ್ಗಳು ಹೇಗೆ ಬಂದಾವ ಅಂತೇಳಿ. ಸೊ ಕಸ್ಟಮರ್ ಆಯಿತು, ಟೇಲರ್ ಇದ್ದಾರಾಯ್ತು, ಹಾಗೆ ಎಲ್ಲರೂ ತುಂಬ ಜನ ಆರ್ಡ್ರ್ ಹಚ್ಕೊಳ್ತಾ ಇದ್ದಾರೆ. ಹಾಗೆ ಯಾವುದು ಅಷ್ಟೊಂದು ವಿಡಿಯೋ ಮಾಡಲಿಕ್ಕೆ ಆಗ್ತಾ ಇಲ್ಲ ಫ್ರೆಂಡ್ಸ್. ಹಾಗೆ ಲೆಹಂಗಾ ಬ್ಲೌಸ್ ತುಂಬಾ ಆರ್ಡ್ರ್ ಬಂದಿದ್ದು, ಫ್ರಾಕ್ ಇವೆಲ್ಲನೂ ಆರ್ಡ್ರ್ ಬಂದಿದ್ದು, ಅವನ್ನೆಲ್ಲನೂ ಅಷ್ಟೊಂದು ಸರಿಯಾಗಿ ಮಾಡಲಿಕ್ಕೆ ಆಗಿಲ್ಲ ಫ್ರೆಂಡ್ಸ. ಸೊ ಇದು ನೋಡ್ರಿ, ಇದು ನಮ್ಮ ತಂಗಿ ಬ್ಲೌಸು. ಒಂದೇ ಥರ ಮಮ್ಮಿ ಏನಿತ್ತಲ್ಲ ಸಾಯಂಕಾಲ ಉಡಲಿಕ್ಕೆ ಒಂದೇ ಡಿಸೈನ 3 ಮಂದಿಗೆ ಹಾಕ್ಕೊಂಡಿದ್ದೀನಿ. ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ನೋಡಿರಿ, ಡಿಫ್ರೆಂಟಾಗಿ ಹಾಕಿ ಮಾಡಿದ್ದೀನಿ. ಸೊ ಆದ್ರೇ ಇದಕ್ಕಿಂತ ಹೆವಿ ಹಾಕಬೇಕಾಗಿತ್ತು ವರ್ಕ. ನಮ್ಮದೇ ಮದುವೆ ಬ್ಲೌಸ್ ಅಂತಂದ್ರೂ ಸಿಂಪಲ್ ಅದು ನೋಡಿರಿ. ಆದರೂ ಏನೋ ಒಂದು ಸ್ವಲ್ಪ ಯಾವಾಗಾರ ಟೈಮ್ ಇತ್ತಂದರೆ ನಾನು ಸಿಲ್ಕ್ ಪ್ಲೀನ್ ತೊಗೊಂಬಂದು ಹಾಕಿದ್ರೆ ಆಯ್ತು ಅಂತೇಳಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಎಲ್ಲನೂ ಮಾಡಿದ್ದೀನಿ ನೋಡಿರಿ ಡಿಸೈನ. ಹಾಗೆ ಈ ವರ್ಷ ತುಂಬಾ ಮದುವೆ ಇದ್ದು, ಹಾಗಾಗಿ ತುಂಬಾ ಆರ್ಡ್ರನ್ನು ಕ್ಯಾನ್ಸಲ್ ಮಾಡಿದೆ ಎಷ್ಟು ಸಾಧ್ಯ ಆಗುತ್ತಲ್ಲ ನನ್ನ ಕಡೆಯಿಂದ. ಸೊ ಯಾರು ಇದ್ರೆ ಬೇಕಾಗ್ಯಾರ ಕೆಲಸಕ್ಕೆ, ಹಾಗೆ ಅವರಿದ್ರಂದ್ರೆ ಹುಕ್ ಆಯಿತು, ಸ್ಟೋನ್ ಆಯಿತು, ಮುತ್ತಾಯಿತು ಹಚ್ಚೋರಿದ್ದಂದ್ರೆ ಸ್ವಲ್ಪ ಕೆಲಸ ನನಗೂ ಈಸಿ ಆಗುತ್ತಲ್ಲ, ಬೇಗನೂ ಸ್ಟಿಚಿಂಗ್ ಮಾಡ್ಬೋದಲ್ಲ. ಹಾಗಾಗಿ ನೋಡ್ತಾ ಇದ್ದೀನಿ, ಯಾರೂ ಸಿಗ್ತಾ ಇಲ್ಲ. ಇನ್ನು ಏನೋ ಬೇರೆ ಮಾಡಿಕೊಂಡು ಬೇರೆ ಪ್ರಮಾಣದಲ್ಲಿ ಅಂತಂದರೆ ಇವಾಗ ಮೇಲ್ಗಡೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಇಲ್ಲಾರ ಕೆಳಗಡೆ ನೋಡಿ ಸ್ವಲ್ಪ ಅಂದರೆ ಆ ಕಸ್ಟಮರಿಗೂ ತುಂಬಾ ಪ್ರಾಬ್ಲಮ್ ಆಗ್ತಾಯಿದೆ. ಮೇಲೆ ಹತ್ತೋದು ಕೆಳಗೆ ಇಳಿಯೋದು ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ. ಕೆಳಗಡೆ ಮನೆಯಲ್ಲಿ ನೋಡಬೇಕಂತ ವಿಚಾರ ಮಾಡಿದ್ದೀನಿ. ಹಾಗೆ ಇವಾಗ ತುಂಬಾ ಪ್ರಾಬ್ಲಮ್ ಆಗ್ತಾಯಿದೆ ಹತ್ತೋದು ಇಳಿಯೋದು. ಹಾಗಾಗಿ ಇವೆಲ್ಲನೂ ಬ್ಲೌಸ್ಗಳು 4 ಬ್ಲೌಸು ಸೇಮ್ ಮಾಡ್ಕೊಂಡಿದ್ದೆ ನೋಡಿರಿ. ಇವನು ವರ್ಕ ಆದ್ರೂ ಬೇಗ ಹೊಲಿದ್ರೂ ಫಿನಿಶಿಂಗ್ ಅಷ್ಟು ಬಂದಿದ್ದು, ನೀಟಾಗಿಯೇ ಬಂದಿದ್ದು. ಯಾಕಂದರೆ ತುಂಬಾ ಟೈಮ್ ಇರಲಿಲ್ಲ. ಒಂದೊಂದು ತಾಸಲ್ಲಿ ನಾನು ಒಂದೊಂದು ಬ್ಲೌಸ್ಗಳು ಬೇಗ ಎಲ್ಲ ಮುಗಿಸ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಟೈಮ್ ಇರಲಿಲ್ಲಲ್ವ, ಅದಕ್ಕಾಗಿ. ಸೊ ಇವೆಲ್ಲನೂ ಬ್ಲೌಸ್ಗಳು ನೋಡೋದು, ಇದೆಲ್ಲನೂ ವರ್ಕ್ ಮಾಡಿರೋದು. ಇವೆಲ್ಲ ನಮ್ಮನ ಬ್ಲೌಸ್ಗಳು ನೋಡಿರಿ. ಇವುದು ಒಬ್ಬಾಕಿ ಅಕ್ಕಂದು ಬ್ಲೌಸ್ ನೋಡಿರಿ. ಇದು ಅಕ್ಕಗಳು ಒಂದೊಂದೇ ಬ್ಲೌಸ್ಗಳು ವರ್ಕ್ ಮಾಡಿದ್ದೆ. 3 ಬ್ಲೌಸ್ ಇದ್ದರೆ ಬೇರೆ ಕಡೆ ಹಾಕಿ, ಟೈಮ್ ಇಲ್ಲ ನನ್ನ ಕಡೆ, ಒಂದೇ ಬ್ಲೌಸ್ ವರ್ಕ್ ಹಾಕಿ ಮೇನ್ ಏನಿದೆಯಲ್ಲ ಅದಷ್ಟೇ ನಾನು ವರ್ಕ್ ಮಾಡಿ ನಿಮ್ಗೆ ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಇದು ಸಿಂಪಲ್ ವರ್ಕ್ ನೋಡಿರಿ. ಇದು ಅಮೌಂಟ್ ಎಷ್ಟಾಗತ್ತಂದರೆ 350 ರೂಪಾಯಿ ಆಗುತ್ತೆ ನೋಡಿರಿ ಅದು ವರ್ಕಿಗೆ. ಸೊ ನಾನು ಎಲ್ಲರೂ ಕೇಳ್ತಾ ಇದ್ದಾರೆ ವರ್ಕ್ ರೇಟ್ ಹೇಳಿ ಅಂಥೇಳಿ. ಸೊ ಯಾಕೆ ಹೇಳ್ತಾ ಇಲ್ಲಪ್ಪ ಅಂತಂದರೆ, ಒಂದೊಂದು ಕಡೆ ಹೆಚ್ಚಿಗೆ ತೊಗೋತಾರೆ, ಒಂದೊಂದು ಕಡೆ ಅಮೌಂಟ್ ಕಡಿಮೆ ತೊಗೋತಾರೆ. ಅವ್ರಿಗೇನು ಪ್ರಾಬ್ಲಮ್ ಆಗಬಾರ್ದು. ಸೊ ನಿಮಗೇನಾರ ಇದು ಅಮೌಂಟ್ ಬೇಕಾ ಅಂತಂದ್ರೆ ನಾನು ವಾಟ್ಸಪ್ ಮಾಡಿ, ನಾನು ವಾಟ್ಸಪ್ಪಿಗೆ ನಿಮಗೆ ಅಮೌಂಟನ್ನು ಹೇಳ್ತೀನಿ. ನನಗೆ ಒಬ್ರು ಕಾಲ್ ಮಾಡಿದರು, ಇಷ್ಟು ತೊಗೋತಾರೆ ನೀವು, ನಾನು 1500 ರೂಪಾಯಿ ಅಥವಾ 2500 ಅಮೌಂಟ್ ತೊಗೊಂಡ್ರೆ ಅವರು 600 ರೂಪಾಯಿ ಒಂದು 1500 ರೂಪಾಯಿದು ಚಾರ್ಜ್ ಮಾಡಿದ್ರೆ ಅವರು 600 ರೂಪಾಯಿ ತೊಗೋತಾರಂತೆ. ಹಾಗಾಗಿ ನನ್ನ ಕಡೆ ಅಷ್ಟೇ ಕಡಿಮೆ ಅಮೌಂಟದ್ದಿಲ್ಲ ಅಂತ ಹೇಳಿದೆ ನೋಡಿ ನಾನು. ಯಾಕಂದರೆ ಅವರು ಏನು ಅನಿಸಿದೆ ಗೊತ್ತಿಲ್ಲ ನನಗೆ. ಯಾಕಂದರೆ ನನ್ನ ಮಿಷನ್ ಅಷ್ಟು ಟೈಮ್ ಕೊಟ್ಟು ನಾನು ಟೈಮ್ ಮೇಲೆ ರೇಟ್ ಹೇಳ್ತೀನಿ. ಯಾಕಂದರೆ ಅಷ್ಟು ಟೈಮ್ ಇರುತ್ತೆ, ಅದಕ್ಕೆ ಟೈಮ್ ತೊಗೊಂಡು ನಾವು ವರ್ಕ್ ಮಾಡಿ ಎಲ್ಲ ಹಾಕಿ ಕೊಡ್ಬೇಕಾದ್ರೆ ದುಡ್ಡು ಆಗುತ್ತೆ. ನಾವು ಕಡಿಮೆ ಅಮೌಂಟಲ್ಲಿ ಮಾಡಿ ಕೊಟ್ಟಿದ್ರೆ ಆಗೋಲ್ಲ ನೋಡಿರಿ ಫ್ರೆಂಡ್ಸ. ಇನ್ನು ಕಡಿಮೆ ಅಮೌಂಟ್ ಮಾಡಿದರೆ ತುಂಬಾ ಕಸ್ಟಮರ್ ಬರ್ತಾ ಇರ್ತಾರೆ. ಆದರೂ ಇವಾಗ ಇಷ್ಟು ರೇಟ್ ತೊಗೊಂಡ್ರೂ ನಮಗೆ ಟೈಮ್ ಇಲ್ಲ, ಯಾಕಂದರೆ ತುಂಬಾ ಟೈಮ್ ಸಿಗ್ತಾ ಇಲ್ಲ. ಆದರೂ ಕೂಡ ಇನ್ನೂ ಕಡಿಮೆ ಅಂತಂದರೆ ನಾವು ಮಿಷನ್ ತಂದಿದ್ದಕ್ಕೆ ಬೆಲೆ ಏನಿರುತ್ತೆ ಹೇಳಿ ಫ್ರೆಂಡ್ಸ್. ಯಾಕಂದರೆ ಅಷ್ಟು ಅಮೌಂಟ್ ಕೊಟ್ಟು ಮಿಷನ್ ತಂದಿರ್ತೀವಿ, ಎಲ್ಲ ದಾರ ಆಚೆರಿ ಎಲ್ಲನೂ ಕೊಂಡು ತೊಗೋಬೇಕು. ನಮಗೂ ಟೈಮ್ ಅನ್ನೋದು ಇರುತ್ತಲ್ಲ, ನಮ್ಮದು ಟೈಮ್ ಕೊಟ್ಟು ಅದಕ್ಕೆ ಹಾಕಿ ಎಲ್ಲ ಮಾಡಿ ಕರೆಕ್ಟಾಗಿ ಮತ್ತು ಅವ್ರಿಗೆ ತಲುಪಿಸ್ಬೇಕಾದ್ರೆ ತುಂಬಾ ನಮಗೂ ರಿಸ್ಕ್ ಇರ್ತೈತಿ. ಸೊ ಹಾಗಾಗಿ ದಯವಿಟ್ಟು ಅವ್ರು ಅಷ್ಟು ಕಡಿಮೆ ಇಡ್ತಾ ಇದ್ದಾರೆ, ನೀವು ಇಷ್ಟು ತೊಗೊಳ್ತಾ ಇದ್ದೀರಾ ಅಂತೇಳಿ. ಅವ್ರು ನಿಮಗೆ ಕಡಿಮೆ ಹಿಡಿದ್ರೆ ನೀವು ಅಲ್ಲೇ ಹಾಕ್ಬೋದು, ಇಲ್ಲಂತಲ್ಲ. ಸೊ ಯಾಕಂದರೆ ಅವರಿಗೆ ಅದು
ಬಿಸ್ನೆಸ್ ಹೇಗೆ ಏನೋ ಗೊತ್ತಿಲ್ಲ, ಅವ್ರು ಹೇಗೆ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಆದರೂ ಕೂಡ ನಾವು ಇಷ್ಟು ಕಷ್ಟಪಟ್ಟಿರ್ತೀವಿ, ಅದ್ರ ತಕ್ಕಂತೆ ದುಡ್ಡು ಇರಲಿಲ್ಲ ಅಂತಂದರೆ ತುಂಬಾ ಬೇಜಾರಾಗುತ್ತೆ ಫ್ರೆಂಡ್ಸ್. ಸೊ ದಯವಿಟ್ಟು ಆ ಥರ ನೀವು ಅಲ್ಲಿ ಕಡಿಮೆ ಇಡ್ತಾರೆ, ಇಲ್ಲಿ ಕಡಿಮೆ ಇಡ್ತಾರೆ, ನೀವು ಅದೇ ಥರ ಮಾಡಿ ಅಂತಂತಂದರೆ ಆಗೋದಿಲ್ಲ. ಒಂದು ರೇಟ್ ಅಂತ ಇರುತ್ತೆ ಎಲ್ಲ ಕಡೆ. ಹಾಗಾಗಿ ನನ್ನ ರೇಟ್ ಯಾವುದು ಎಲ್ಲರೂ ಕೇಳ್ತಾಯಿದ್ರು, ರೇಟ್ ಎಷ್ಟು ಅಂತೇಳಿ. ವಾಟ್ಸಪ್ ಮಾಡಿ ದಯವಿಟ್ಟು ನೀವು ಮಾಡಿದರೆ ನಾನು ವಾಟ್ಸಪ್ಪಲ್ಲಿ ಹೇಳ್ತೀನಿ. ಇವೆಲ್ಲ ಅಕ್ಕಗಳು ಬ್ಲೌಸು ಸಿಂಪಲ್ಲಾಗಿ ಹೇಳಿದ್ರು ಅವ್ರ ವರ್ಕ್. ಹಾಗಾಗಿ ಒಂದೇ ದಿನದಲ್ಲಿ 4-5 ಬ್ಲೌಸ್ ವರ್ಕ್ ಮಾಡಿ, ಯಾಕಂದರೆ ನಾನು ನೈಟೆಲ್ಲ ಕೂತ್ಕೊಂಡು ಇವನ್ನೆಲ್ಲ ವರ್ಕ್ ಮಾಡಿ ಸ್ಟಿಚಿಂಗ್ ಮಾಡಿರುವಂಥ ಬ್ಲೌಸ್ಗಳು. ಯಾಕಂದರೆ ತುಂಬ ಟೈಮ್ ಇರಲಿಲ್ಲ ನನ್ನ ಕಡೆ, ಹಾಗಾಗಿ ಇಷ್ಟೇ ಮಾಡಿರೋದು. ಇದು ಬ್ಲೌಸ್ ನೋಡಿರಿ, ನನ್ನದೇ ಬ್ಲೌಸ್. ಸಾಯಂಕಾಲ ಉಡಲಿಕ್ಕೆ ಇದು ಸಾರಿ ತೊಗೊಂಡಿದ್ದೆ. ಅಷ್ಟೊಂದು ಚೆನ್ನಾಗಿ ವರ್ಕ್ ನನಗೆ ಇದು ತುಂಬಾ ಹಿಂದ್ಗಡೆ ತುಂಬಾ ಹೆವಿ ವರ್ಕ್ ಆಯಿತು. ಸ್ಲೀವ್ ಚೆನ್ನಾಗಿ ಆಗಿತ್ತು, ತುಂಬಾ ಹಿಂದ್ಗಡೆ ತುಂಬಾ ಹೆವಿ ವರ್ಕ್ ಆಗಿತ್ತು. ಇಷ್ಟು ವರ್ಕ್ ಬೇಡ ಆಗಿತ್ತು ನನಗದು, ಹಾಗಾಗಿ ನೋಡಬೇಕಂತ ಹಾಕಿದೆ ನೋಡಿರಿ. ಇದು ಏನಿದಿಲ್ಲ ತಂಗಿ ಬ್ಲೌಸ್ ನೋಡಿರಿ. ಇವೆಲ್ಲ ಬ್ಲೌಸ್ಗಳು ಹೀಗೆ ವರ್ಕ್ ಮಾಡಿರೋದು. ತುಂಬಾ ಇವಾಗ ಡಿಸೈನ್ ಏನೈತಲ್ಲ, ಇವು ಒಂದೇ ಥರ 3-4 ಈ ಥರ ಡಿಸೈನನ್ನು ಹಾಕಿದ್ದೀನಿ. ಈ ಥರ ತುಂಬಾ ಜನ ಹಾಕಿಸಿದ್ರು ನೋಡಿರಿ. ಈ ವರ್ಕ ತುಂಬಾ ಹಾಕಿದರು, ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತಂತೇಳಿ ತುಂಬ ಜನ ಹಾಕಿದರು. ಬೇರೆ ಬೇರೆ ಡಿಸೈನ್ ಹಾಕಿದ್ದೀನಿ ಕಸ್ಟಮರಿಗೆ. ಒಂದಷ್ಟು ವಿಡಿಯೋ ಮಾಡಿದ್ದೀನಿ, ವಿಡಿಯೋ ಹಾಕ್ತೀನಿ ಫ್ರೆಂಡ್ಸ್. ಸೊ ಇದು ಎಲ್ಲನೂ ವರ್ಕ್ ಈ ರೀತಿ. ಇದು ಒಂದು ಏನಿದೆಲ್ಲ, ಇದು ವೈನಿ ಬ್ಲೌಸ್. ವೈನು ಅಥವಾ ತಂಗಿವು ಅವರೆಲ್ಲರೂ 4 ಬ್ಲೌಸ್ ಹೊಲಿದೆ. ಬಟ್ ನನ್ನೂ ಸ್ಟಿಚಿಂಗ್ ಮಾಡಲಿಕ್ಕೆ ಆಗಲಿಲ್ಲ. ಇವನ್ನಷ್ಟು ವರ್ಕ್ ಮಾಡಿಟ್ಟಿದ್ದೆ ನಾನು, ನನಗೆ ಸ್ಟಿಚಿಂಗ್ ಮಾಡಲಿಕ್ಕೆ ಅನುಕೂಲ ಆಯಿತು. ಇವು ಆಮೇಲೆ ಎಲ್ಲರೂ ವರ್ಕ್ ಮಾಡಿದೆ ನೋಡಿರಿ. ತಂಗಿವ ಮತ್ತು ವೈನಿವ ವರ್ಕ್ ಮಾಡಿದ್ದೆ, ಹಾಗಾಗಿ ಅವರು ಸ್ಟಿಚಿಂಗ್ ಮಾಡಲಿಕ್ಕೆ ಅನುಕೂಲ ಆಯಿತು. ಉಳಿದವರು ಎಲ್ಲರೂ ನನಗೆ ಟೈಮ್ ಅನ್ನೋದು ಸಿಗಲಿಲ್ಲ, ಹೆವಿ ವರ್ಕು ಆಗಲಿಲ್ಲ. ಈ ರೀತಿ ತುಂಬಾ ಬೇಜಾರಾಯಿತು. ಮಂದಿವೆಲ್ಲನೂ ವರ್ಕ್ ಮಾಡ್ತೀನಿ, ತುಂಬ ಹೆವಿ ವರ್ಕ್, ನಮಗೆ ಮಾಡೋಕ್ಕಾಗಲಿಲ್ಲ ಅಂಥೇಳಿ. ಸೊ ಹೊಸದಾಗಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಆದಷ್ಟು ಲೈಕ್ ಮಾಡಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹೀಗೆ ನೋಡಿ, ಈ ಸಾರಿ ಮೇಲೆ ಈ ಥರ ನಾವು ಬ್ಲೌಸ್ ಹೊಂದಿಸಿ ಈ ರೀತಿ ಮಾಡಿದ್ದೀನಿ ನೋಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.